ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ರುದ್ರಾಕ್ಷಿ ಹಲಸಿನ ಮರನೇ ಬಿದ್ದೋಯ್ತು ನೋಡಿದ್ರಲ್ಲ. ಸೊ ಆ ಬಿದ್ದೋಗಿರೋ ಮರನ ಯೂಸ್ ಮಾಡ್ಕೊಂಡು ಒಂದಷ್ಟು ಸಸಿಗಳನ್ನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅನಂತ್ ಅವರ ದೊಡ್ಡಮ್ಮ ಕೇಳ್ಕೊಂಡ್ರು ಒಂದಷ್ಟು ಸಸಿಗಳು ಬೇಕು ಅಂತ. ಸೊ ಇವತ್ತು ಸಸಿಗಳನ್ನ ಮಾಡೋಕ್ಕೆ ಹೊರಟಿದ್ದೀವಿ. ಆ ಸಸಿಗಳನ್ನ ಹೇಗೆ ಮಾಡ್ತೀವಿ ಅದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಆಲ್ರೆಡಿ ಅದ್ರದ್ದೆಲ್ಲ ಮುಂದೆ ಸಸಿಗಳ ಚಿಗುರುಗಳನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ. ಈಗ ಮರಳು ಮಣ್ಣನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿದೀವಿ. ಹೇಳ ಅನಂತ. ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ತಾ ಇದೀವಿ. ಗಿಡ ಸತ್ತೋಗಿದೆ, ಗಿಡ ಸತ್ತಿಲ್ಲ ಅಂದ್ರೆ ಇನ್ನು ಬಿದ್ದಿದೆ. ಅದ್ರ ಕಟ್ಟಿಂಗ್ಸ್ ಗಳನ್ನ ತಗೊಂಡ್ಬಂದು ತರ ಕಟ್ ಮಾಡಿ ಅದನ್ನ ರೂಟಿಂಗ್ ಹಾರ್ಮೋನ್ ಅಲ್ಲಿ ಅದ್ದಿ ಅದರಲ್ಲಿ ಮತ್ತೆ ಬೇರುಗಳನ್ನ ಬರ್ಸೋದು ನಮ್ಮ ಕೆಲಸ. ಸೊ ಅದರಿಂದ ಹೊಸ ಗಿಡಗಳು ಉತ್ಪತ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಲ್ಸ್ನಲ್ಲೂ ಕೂಡ ನೀವು ಬೀಜ ತಗೊಂಡು ಅದನ್ನ ಮರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ತಾಯಿಯವರು ಇಲ್ಲಿ ಬಂದಿದೆ, ರುದ್ರಾಕ್ಷಿ ಹಲಸಿನ ಬೀಜಗಳನ್ನ ಇಟ್ಟು ಈ ಗಿಡಗಳನ್ನ ಮಾಡಿದ್ದಾರೆ. 3 ಗಿಡ ಹುಟ್ಟಿದೆ. ಈಗ ಗಿಡ ಬಿದ್ದೋಗಿದೆ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅದ್ರದ್ದು ಬೀಜ ತಗೊಂಡು ಅದನ್ನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಆಗ್ಬಿಡುತ್ತೆ, ಗಿಡ ಒಣಗೋಗ್ಬಿಡುತ್ತೆ ಅಂಡ್ ಇನ್ನು ಕಾಯಿ ಬಿಡಲ್ವಲ್ಲ ಅದು. ಸೊ ನಮ್ಗೆ ಕಾಯು ಸಿಗಲ್ಲ. ಸೊ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ತರ ಕಟ್ಟಿಂಗ್ ಮಾಡ್ಕೋತೀವಿ. ಕಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ನೋಟ್ಸ್ ಇದೆಯಲ್ಲ, ನೋಟ್ಸ್ ಹತ್ರ ಒಂದ್ ಆಂಗಲ್ ಅಲ್ಲಿ ಕಟ್ ಮಾಡ್ತೀವಿ ಈ ತರ. ಓಕೆನಾ? ಸೊ ಒಂದು ಆಂಗಲ್ ಅಲ್ಲಿ ಕಟ್ ಮಾಡಿ ಅದನ್ನ ನಾನಿಲ್ಲಿ ಪೆಸ್ಟಿಸೈಡ್ ಹಾಕಿರುವಂತ ಒಂದು ಸೊಲ್ಯೂಷನ್ ಅಲ್ಲಿ ಅದ್ಬಿಟ್ಟು ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ ಸದ್ಯಕ್ಕೆ. ಅದ್ರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಗಿಡಗಳು ಕೊಳಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆತರ ಮಾಡ್ತೀವಿ. ಆದ್ಮೇಲೆ ಇಲ್ಲಿ ಒಂದು ರೂಟಿಂಗ್ ಹಾರ್ಮೋನ್ ಇದೆ, ಸರಿನಾ? ಕೆರಾಡಿಕ್ಸ್ ಅಂತ. ಅದನ್ನ ರೂಟಿಂಗ್ ಹಾರ್ಮೋನ್ ಅಂತಾರೆ. ಇಟ್ಸ್ ಅ ಪೌಡರ್. ನೋಡಿ, ಇದು ಕೊಕೊಪಿಟೋ, ತೆಂಗಿನಕಾಯಿ ನಾರು ಪುಡಿ ಎಲ್ಲ ಇತ್ತಲ್ಲ, ಅದರಿಂದ ಮಾಡಿರೋ ಗೊಬ್ಬರ. ಹಾಕು ಯಾಕೆ ಹಾಕು. ಚಿಚಿಗೆ ಅಂತ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಕವರ್ಗೆ ಹಾಕಿ ತುಂಬಿಟ್ರೆ ಈಗ ಬಿದ್ದೋಗಿರೋ ಮರಾನ ಮತ್ತೆ ಸಸಿ ಮಾಡಕ್ಕೆ ಹೊರಟಿದ್ವಿ. ಅದೇ ಮನುಷ್ಯನಂಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ವರ್ಷ ಆದರೆ ನಾವಿರಲ್ಲ ಅಷ್ಟೇ. ಮೀಡಿಯಮ್ಗಳು ಯಾವ್ಯಾವ್ದು ಇದಾವೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಮಣ್ಣು, ಮರಳು ಮತ್ತೆ ಕೋಕೋಪೀಟ್, ಮೂರನ್ನು ಮಿಕ್ಸ್ ಮಾಡಿರುವಂಥ ಮೀಡಿಯಮ್ ಒಂದು. ಮಣ್ಣು ಮತ್ತೆ ಮರಳು ಮಿಕ್ಸ್ ಮಾಡಿರುವಂಥ ಮೀಡಿಯಮ್ ಒಂದು, ಬರೀ ಮರಳಿರುವಂಥ ಮೀಡಿಯಮ್ ಒಂದು. ಸೊ ನಾವು ಯಾಕೆ ಈ ಥರ 3 ಥರ ಮೀಡಿಯಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಟ್ಸ್ ಅ ಎಕ್ಸ್ಪರಿಮೆಂಟ್ ರೈಟ್ ನಾವು. ನಮಗೂ ಕೂಡ ಗೊತ್ತಿಲ್ಲ ಯಾವ ಮೀಡಿಯಮಲ್ಲಿ ರೂಟ್ಗಳು ಚೆನ್ನಾಗಿ ಬೆಳೀತವೆ ಅಂತ. ನಾನು ಕೇಳಿರೋ ಪ್ರಕಾರ ಮರಳಲ್ಲಿ ರೂಟ್ಗಳು ಬೇಗ ಬೆಳೀತವೆ ಈ ಥರ ರೂಟಿಂಗ್ ಹಾರ್ಮೋನ್ ಹಾಕಿ ಮಾಡಿರೋದ್ರಿಂದ. ಯಾಕೆ ಅಂತಂದರೆ ಡ್ರೈನೇಜ್ ಇರುತ್ತೆ, ಯಾವುದೇ ಥರ ಅಂದರೆ ಲೈಕ್ ಫಂಗಸ್ ಬೆಳೆಯುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನಾವು ಒಂದು ಮಿಕ್ಸ್ ಮಾಡಿ ಅಕಸ್ಮಾತ್ ಇದರಲ್ಲಿ ಬೆಳೆದಿಲ್ಲ ಅಂತಂದರೆ ಅದರಲ್ಲಿ ಬೆಳೆಯುತ್ತೆ, ಅದರಲ್ಲಿ ಬೆಳೆದಿಲ್ಲ ಅಂತಂದರೆ ಇದರಲ್ಲಿ ಬೆಳೆಯುತ್ತೆ ಅಂತ 3 ಮೀಡಿಯಮ್ಗಳನ್ನು ಮಾಡಿದ್ದೀವಿ. ಈಗ ನಿಧಾನಕ್ಕೆ ಒಂದೊಂದೇ ಗಿಡಗಳನ್ನ ರೂಟಿಂಗ್ ಹಾರ್ಮೋನಲ್ಲಿ ಅದ್ದಿ ನೆಟ್ಬಿಡೋಣ. ಒಂದು ಆ್ಯಂಗಲಲ್ಲಿ ಕಟ್ ಮಾಡಿದ್ದೀವಿ ಬಿಕಾಸ್ ಇಲ್ಲಿಂದ ರೂಟ್ಗಳು ಬೆಳೀತವೆ. ಸೊ ಇದನ್ನು ಈ ಥರ ಜಸ್ಟ್ ರೂಟಿಂಗ್ ಹಾರ್ಮೋನಲ್ಲಿ ಈ ಥರ ಅದ್ಬಿಟ್ಟು ಇಟ್ಸ್ ಅ ಪೌಡರ್. ನೀವು ನೋಡ್ತಾ ಇರ್ಬೋದು. ಈ ರೂಟಿಂಗ್ ಹಾರ್ಮೋನ್ ಏನಕ್ಕೆ, ಏನು ಯೂಸು? ರೂಟ್ಗಳು ಪ್ರೊಡ್ಯೂಸ್ ಆಗಲಿ ಅಂತ. ಹೆಂಗೆ ನೋಡ್ಕೊತಿರೋ ಹಂಗೆ ಫಲ ಕೊಡುತ್ತೆ. ಹೌದು. ಎಲ್ಲದಕ್ಕೂ ಹಾಕಾಯ್ತು. ಈಗ ನೆಕ್ಸ್ಟ್ ಏನು ಕೆಲಸ? ಜಸ್ಟ್ ನೀರು ಹಾಕೋದಷ್ಟೇ ತಾನೆ. ಮನದ್ ಕುಡಿದ ಗಿಡ ಮನಿ ಕಂಡಿರ್ಲಿ ಸ್ವಲ್ಪ ಹೊತ್ತಂತಾನ. ಮಲಗಬಾರ್ದು ಗಿಡ ಯಾವುದು. ಇಲ್ಲಿ ಹೊರಗಿರ್ಲ ಒಳಗ? ಹೊರಗಡೆ ಇರಬೇಕಿದು ಆ್ಯಕ್ಚುಲಿ. ಮನೆ ಮುಂದೆ ಇಡೋದು ಬೆಸ್ಟ್ ನನ್ನ ಪ್ರಕಾರ. ತೊಗೊಂಡೋಗ್ಬಿಡೋಣ, ಮನೆ ಮುಂದೆ ಇಡೋಣ. ಈಗ ಅದನ್ನೆಲ್ಲ ಶೆಡ್ ಮುಂದೆ ಇಟ್ಬಿಡೋಣ. ಬೆಸ್ಟ್. ಹತ್ರನೂ ಒಂದು ಶೆಡ್ ಇದೆ. ಗಾಯ್ಸ್, ಇನ್ನೊಂದು ನೋಡಿ ಸ್ಪೆಷಲ್ಲು. ಮಲೆನಾಡಲ್ಲಿ ರೀ ಮಮ್ಟಿಗಳು ಇಷ್ಟಿಷ್ಟು ಉದ್ದ ಐತೆ ಅಂತ. ಇಷ್ಟು ಉದ್ದ ಐತೆ ಇಲ್ಲಿ ತನಕ. ಮೈಸೂರಲ್ಲೆಲ್ಲ ಇಷ್ಟು ಉದ್ದ ಇರುತ್ತಷ್ಟೇ, ಇಲ್ಲಿ ತನಕ ಇರುತ್ತಷ್ಟೇ, ಇದ್ರ ಮೇಲೆ ಇರಲ್ಲ. ಇಲ್ಲೂ ಇದ್ರೆ ಇನ್ನೆಲ್ಗೋ ಹೋಗ್ತೈತೆ ಅದು. ಇವತ್ತು ಫಸ್ಟ್ ಕ್ಲಾಸ್ಗೆ ಬರೀ ಸಿಂಪಡಿಕೆ ಮಾತ್ರ. ಮಣ್ಣಲ್ಲೇ ತೇವಾಂಶ ಇದೆ. ಸೊ ಜಾಸ್ತಿ ಏನು ಬೇಕಾಗಿಲ್ಲ. ಇಷ್ಟು ಶಿರ್ಸಿಲಿ ಮಳೆ ಬರ್ತಾನೆ ಅದೇ ಮಾನ್ಸೂನ್ಗೆ. ಸಾಕು. ಎಸ್, ಮುಗೀತು. ಇನ್ನೊಂದೇನು, ಈಗ ಎಷ್ಟು ತಿಂಗಳು ಬೇಕೀಗ? 25-30 ಡೇಸಲ್ಲಿ ಬೆಳೆಯುತ್ತೆ, ಬೇರ್ ಬೆಳೆಯುತ್ತೆ. ಬಟ್ ಅದು ಗಿಡಗಳೆಲ್ಲ ಮೊಳಕೆ ಹೊಡಿಬೇಕು, ಮಧ್ಯದಲ್ಲಿ
ಇದಾಗಬೇಕು. ಸೊ ಬೇರೆ ಬೆಳೆದು ಮುಂದೆ ಬರಬೇಕಂತಂದರೆ ಮಿನಿಮಮ್ ನಾನು ಒಂದು 2-3 ಮಂತ್ಸ್ ಅದಕ್ಕೆ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಾಳ್ಮೆಯಿಂದ ನೋಡ್ಕೊಬೇಕು ಅದನ್ನು. ಆ್ಯಂಡ್ ಚೆನ್ನಾಗಿ ಬಂತು ಅಂತಂದರೆ, ಎಕ್ಸ್ಪರಿಮೆಂಟ್ ವರ್ಕ್ ಆಯಿತು ಅಂತಂದರೆ ಎಲ್ಲ ಊರವ್ರಿಗೆಲ್ಲ ಫ್ರೀಯಾಗಿ ಒಂದೊಂದು ರುದ್ರಾಕ್ಷಿ ಹಲಸಿನ ಗಿಡ ಸಿಗುತ್ತೆ. ಇನ್ನೊಂದೇನು ಅಂದರೆ, ಈ ಸರಿ ಶಿರ್ಸಿಲಿ ಮಲೆನಾಡಲ್ಲಿ ಆಗಿರೋ ಮಾನ್ಸೂನ್ ಇದೆಯಲ್ಲ, ಅದು ಹೈಯೆಸ್ಟ್ ಮಾನ್ಸೂನ್ ಅಂತೆ. ಮೀನ್ಸ್ ಅವರ ದೊಡ್ಡಮ್ಮ ಹೇಳಿದ್ರು, ಈ ಥರ ಹೆವಿ ಮಳೆ ಹೆವಿ ಗಾಳಿ ಬಂದಿದ್ದು ಈಗ ಲಾಸ್ಟ್ ಒಂದು 5-10 ಇಯರ್ಸಲ್ಲಿ ಈ ಮಟ್ಟಿಗೆ ಮಳೆನೇ ಬಂದಿರಲಿಲ್ವಂತೆ. ನಾವು ಆಲ್ಮೋಸ್ಟು ಈ ಮಳೆನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ, ಅದೇ ಖುಷಿ.